ಪ್ರತಿಯೊಬ್ಬ ವೀಕ್ಷಕ ದೇವರುಗಳಿಗೆ ಈ ದಿನ ಒಂದು ವಿಶೇಷವಾದ ಸುದ್ದಿ, ಒಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಏನಿದು ಮಹಾಸಂಗಮ ವೀರ ಕನ್ನಡಿಗರ ಹೊಸ ಅಧ್ಯಾಯ ಅಂತ ಹೇಳಿ ಆಶ್ಚರ್ಯ ಪಡ್ತಾ ಇರ್ಬೋದಾ? ಕನ್ನಡ ನಾಡಿನ ಕೀರ್ತಿ ಪತಾಕೆಗಳನ್ನು, ಕನ್ನಡ ನಾಡಿನ ಹಿರಿಮೆಯನ್ನು ಇಡೀ ಪ್ರಪಂಚಾದ್ಯಂತ ಪಸರಿಸಿದಂತಹ ಕನ್ನಡದ ಹೆಮ್ಮೆಯ ಯೂಟ್ಯೂಬರ್ಗಳು ಗಗನ್, ಡಾಕ್ಟರ್ ಬ್ರೋ ಗಗನ್, ಪ್ಲೇಯಿಂಗ್ ಪಾಸ್ಪೋರ್ಟ್ನ ಆಶಾ ಹಾಗೂ ಕಿರಣ್ ಅವರು, ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್ ರವರು ಯಾವ ರೀತಿಯಲ್ಲಿ ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ಇಡೀ ಪ್ರಪಂಚಾದ್ಯಂತ ಪಸರಿಸಿದ್ರು ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಮೊದಲನೇದಾಗಿ ಡಾಕ್ಟರ್ ಬ್ರೋ ಅಂತ ಇಡೀ ಪ್ರಪಂಚವನ್ನು ನಿಮಗೆಲ್ಲರಿಗೂ ತೋರಿಸ್ತೀನಿ ಅಂತ ಹೇಳಿ ಪ್ರತಿಯೊಂದು ದೇಶಗಳಿಗೂ ಭೇಟಿ ನೀಡಿ ಆ ದೇಶದ ವೈವಿಧ್ಯತೆಯನ್ನು ತೋರಿಸಿ ಕನ್ನಡ ನಾಡಿನ ಕಂಪನ್ನು ಬೆಳೆಸಿದಂಥ, ಆಫ್ರಿಕಾದಲ್ಲಿ ಮಕ್ಕಳಿಗೆ ಕನ್ನಡದಲ್ಲಿ ಪಾಠ ಮಾಡಿ ಯಾವುದೇ ವಿಚಾರಗಳಿದ್ರೂ ಕನ್ನಡತನವನ್ನು ಬಿಟ್ಟುಕೊಡದೇ ಕನ್ನಡ ನಾಡಿಗಾಗಿ ಮಿಡಿದು ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ಹಾರಿಸಿದ ಡಾಕ್ಟರ್ ಬ್ರೋ ಯಾವ ರೀತಿ ಕನ್ನಡ ನಾಡಿನ ಹಿರಿಮೆಗೆ ಪಾತ್ರರಾದರು, ಅವರ ಕಷ್ಟ ಪ್ರಯತ್ನಗಳು ಯಾವ ರೀತಿಯಲ್ಲಿ ಇದ್ದು ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ. ಎರಡನೇದಾಗಿ ನಮ್ಮ ಕರುನಾಡಿನ ಹೆಮ್ಮೆಯ ದಂಪತಿಗಳಾದ ಪ್ಲೇಯಿಂಗ್ ಪಾಸ್ಪೋರ್ಟ್ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಗಳ ಮೂಲಕ ಇಡೀ ಪ್ರಪಂಚದ ಮೂಲೆ ಮೂಲೆಗಳಲ್ಲೂ 197 ದೇಶಗಳು ಪ್ಲಸ್ 6 ದೇಶಗಳಿಗೂ ಹೋಗ್ತೀವಿ ಅನ್ನೋ ಹಿರಿಮೆಯಿಂದ ಪ್ರತಿ ದೇಶದಲ್ಲಿ ಹೋದಾಗಲೂ ಕೂಡ ಕನ್ನಡದ ಧ್ವಜವನ್ನು ಹಾರಿಸಿ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರಿಸಿದಂಥ ಕಿರಣ್ ಹಾಗೂ ಆಶಾ ಅವರು. ಅದರಲ್ಲಿ ಮೂರನೇ ಯೂಟ್ಯೂಬರ್ ಅಂತ ಹೇಳಿದ್ರೆ ನಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ಫಿಲಮ್ ಲ್ಯಾಂಡಲ್ಲಿ ಇದ್ಕೊಂಡು ಫಿಲಮ್ ಲ್ಯಾಂಡನ್ನು ಬಿಟ್ಟು ಈಗ ತನ್ನದೇ ಆದ ಛಾಪನ್ನು ಮೂಡಿಸಿ ಶತ್ರು ದೇಶವಾದ ಪಾಕಿಸ್ತಾನಕ್ಕೂ ಹೋಗಿ ಇಸ್ರೇಲಿಗೂ ಹೋಗಿ ಜಗತ್ತಿನ ಅತ್ಯಂತ ಥಂಡಿ ಪ್ರದೇಶ ಓಮಿಯೋಕಾನಿಗೆ ಅತ್ಯಂತ ಹೀಟಿನ ಪ್ರದೇಶ ಗಂದುಮ್ ಬಿರಿಯಾನ್ ಹಾಗೂ ದನೇಕಲ್ ಡಿಪ್ರೆಷನ್ಗಳಿಗೆ ಹೋಗಿ ಅಲ್ಲೂ ಕೂಡ ಕನ್ನಡದ ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡಿದಂತಹ ಈ ಮಹಾನ್ ಕನ್ನಡಿಗರು, ಇವರಿಂದಾಗಿ ಕರ್ನಾಟಕ ಎಲ್ಲಿದೆ, ಕನ್ನಡ ನಾಡು ಎಲ್ಲಿದೆ ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ತೋರಿಸಿದಂತಹ ಅತ್ಯುತ್ತಮ ಯೂಟ್ಯೂಬರ್ಗಳು. ಈ ಯೂಟ್ಯೂಬರ್ಗಳು ಮಾಡಿರುವಂಥ ಸಾಧನೆಗೆ ನಮ್ಮೆಲ್ಲರ ಒಂದು ಸಲ್ಯೂಟ್ ಇದ್ದೇ ಇರುತ್ತೆ. ಈ ಯೂಟ್ಯೂಬರ್ಗಳು ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಹೆಸರನ್ನು ಇಡೀ ಪ್ರಪಂಚಾದ್ಯಂತ ಪಸರಿಸಿರೋ ಅದೇ ರೀತಿಯಲ್ಲಿ ನಾವು ಕೂಡ ಒಂದು ಹೊಸ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಈ ದಿನ ಮಾಡಿದ್ವಿ. ಇಡೀ ಪ್ರಪಂಚದ ಮೂಲೆ ಮೂಲೆಯನ್ನು ತೋರ್ಸೋಕ್ಕೆ ಪ್ಲೇಯಿಂಗ್ ಪಾಸ್ಪೋರ್ಟ್ ಇರ್ಬೋದು, ಡಾಕ್ಟರ್ ಬ್ರೋ ಇರ್ಬೋದು, ಹಾಗೂ ನಮ್ಮ ಮಹಾಬಲರಾಮ್ ಗ್ಲೋಬಲ್ ಕನ್ನಡಿಗರಿರ್ಬೋದು. ಆದರೆ ನಾನು ಇಡೀ ಪ್ರಪಂಚವನ್ನು ತೋರಿಸೋದ್ರ ಜೊತೆಯಲ್ಲಿ ಕರುನಾಡಿನ ಮೂಲೆ ಮೂಲೆಗಳಲ್ಲಿ ಹಾಗೂ ಭಾರತ ದೇಶದ ಮೂಲೆ ಮೂಲೆಗಳಲ್ಲಿ ಇದುವರೆಗೆ ನೀವು ನೋಡದೇ ಇರುವಂಥ ಪ್ರದೇಶವನ್ನು ತೋರಿಸಿ ಇಡೀ ಪ್ರಪಂಚಕ್ಕೆ ಕನ್ನಡ ನಾಡಲ್ಲೂ ಕೂಡ ಇಂತಿಂಥ ಅದ್ಭುತವಾದ ಸ್ಥಳಗಳಿದೆ ಅನ್ನೋದನ್ನು ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಈ ಪ್ರಯತ್ನದ ಭಾಗವಾಗಿ ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ, ವರ್ಲ್ಡ್ ಕನ್ನಡಿಗ ಟ್ರಾವೆಲರ್ ಅಂತ ಹೇಳಿ. ಇಡೀ ಪ್ರಪಂಚವನ್ನು ಸುತ್ತೋದು, ಅದ್ರ ಜೊತೆಯಲ್ಲಿ ನಮ್ಮ ನಾಡು ನುಡಿ, ನಮ್ಮ ಅಕ್ಕಪಕ್ಕನೇ ಇರುವಂತಹ ಅದ್ಭುತ ಸ್ಥಳಗಳು, ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸೋದು. ಇದುವರೆಗೂ ಯಾರೂ ಎಕ್ಸ್ಪ್ಲೋರ್ ಮಾಡ್ದೇ ಇರುವಂಥ ಪ್ರದೇಶಗಳನ್ನು ತಮ್ಮೆಲ್ಲರಿಗೂ ತೋರಿಸಿ ನೀವು ಕೂಡ ಆ ಪ್ರದೇಶಗಳಿಗೆ ಹೋಗಿ ಆ ಪ್ರದೇಶದ ಹಿರಿಮೆಯನ್ನು ತಿಳಿಬೇಕು. ಇಡೀ ಪ್ರಪಂಚದಲ್ಲೇ ಕರುನಾಡಿನ ಸ್ಥಳಗಳನ್ನು ನಾವು ತೋರಿಸುವಂಥ ಪ್ರಯತ್ನವನ್ನು ಮಾಡಬಹುದು. ಇಡೀ ಪ್ರಪಂಚಕ್ಕೆ ಗೊತ್ತಿರೋದು ಕರ್ನಾಟಕದಲ್ಲಿ ಹಂಪಿ ಇರ್ಬೋದು, ಜೋಗ ಜಲಪಾತ, ಮೈಸೂರು ಪ್ಯಾಲೇಸು,
ಕೆಲವೊಂದು ಬೆರಳೆಣಿಕೆಯಷ್ಟು ಪ್ರದೇಶಗಳು ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂತಹ ನಮ್ಮ ಪಶ್ಚಿಮ ಘಟ್ಟ ಇರ್ಬೋದು, ಇಂಥವನ್ನ ನೋಡಿರ್ಬೋದು. ಆದರೆ ಕರುನಾಡಿನಲ್ಲೂ ಕೂಡ ವಿಶ್ವ ಪ್ರಸಿದ್ಧವಾದ ಪ್ರೇಕ್ಷಣೀಯ ಸ್ಥಳಗಳು ಇದ್ದಾವೆ. ಅವುಗಳನ್ನು ತೋರಿಸೋಂಥ ಪ್ರಯತ್ನವನ್ನು ನಾನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಯಾವ ರೀತಿಯಲ್ಲಿ ಡಾಕ್ಟರ್ ಗಗನ್ ರವರಿಗೆ ಫ್ಲೈಯಿಂಗ್ ಪಾಸ್ಪೋರ್ಟ್ನ ಆಶಾ ಹಾಗೂ ಕಿರಣ್ ಅವರಿಗೆ, ಗ್ಲೋಬಲ್ ಕನ್ನಡಿಗ ಮಹಾಬಲ್ ರಾಮರವರಿಗೆ ಯಾವ ರೀತಿಯಲ್ಲಿ ಕರುನಾಡಿನ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಕರುನಾಡಿನ ಜನ ಕೊಟ್ಟಿದ್ದೀರೋ ಅದೇ ರೀತಿ ನನಗೂ ಕೂಡ ಅದೇ ರೀತಿ ಬೆಂಬಲವನ್ನು ಕೊಡಿ. ನಿಮ್ಮ ಊರು, ನಿಮ್ಮ ಪ್ರದೇಶ, ನಿಮ್ಮ ಸ್ಥಳದಲ್ಲಿರುವಂಥ ಅದ್ಭುತವಾದ ಸ್ಥಳಗಳನ್ನು ತೋರಿಸೋವಂಥ ಪ್ರಯತ್ನವನ್ನು ಖಂಡಿತವಾಗಿಯೂ ನಾನು ಮಾಡ್ತೀನಿ. ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಊರಿನ ಅಕ್ಕಪಕ್ಕ ಇರುವಂಥ ಪ್ರೇಕ್ಷಣೀಯ ಸ್ಥಳಗಳು ಯಾವುದಿದೆ ಅಂತ ಹೇಳಿ ನೀವು ಕಾಮೆಂಟ್ ಮಾಡಿದ್ರೆ ಆ ಪ್ರದೇಶಕ್ಕೆ ಖಂಡಿತವಾಗಿಯೂ ಬಂದು ನಿಮ್ಮನ್ನು ಭೇಟಿಯಾಗಿ ನಿಮ್ಮನ್ನು ಕೂಡ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಆ ಪ್ರದೇಶವನ್ನು ಎಕ್ಸ್ಪ್ಲೋರ್ ಮಾಡೋವಂಥ ಕೆಲಸವನ್ನು ಮಾಡೋಣ. ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲದ ಅಗತ್ಯ ಇದೆ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದೇ ದಯವಿಟ್ಟು ನೋಡಿ. ಒಂದು ಹೊಸ ಯೂಟ್ಯೂಬರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಿ. ಕರುನಾಡಿನ ಇತಿಹಾಸವನ್ನು, ಕರುನಾಡಿನ ಸೌಂದರ್ಯವನ್ನು, ಇಡೀ ಭಾರತ ದೇಶದ ಸೌಂದರ್ಯವನ್ನು, ಮೊದಲು ಯಾರೂ ನೋಡಿಲ್ಲದೆ ಇರುವಂಥ ಸ್ಥಳಗಳನ್ನು ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಅದ್ರ ಜೊತೆ ಇಡೀ ಪ್ರಪಂಚಕ್ಕೂ ತೋರಿಸ್ತೀನಿ. ಕರುನಾಡಿನ ಪ್ರದೇಶಗಳನ್ನು ತೋರಿಸಿ ಆದ ನಂತರ ಪ್ರಪಂಚದ ಇತರೆ ಸ್ಥಳಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಇದೆ, ಯಾವ ಪ್ರದೇಶಗಳಿದೆ, ಇದುವರೆಗೆ ಯಾವುದೇ ಯೂಟ್ಯೂಬರ್ಗಳು ಹೋಗದೇ ಇರುವಂಥ ಸ್ಥಳಗಳಿಗೂ ಕೂಡ ಭೇಟಿ ನೀಡಿ ಆ ಪ್ರದೇಶಗಳನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ದಯವಿಟ್ಟು ಇದೊಂದು ಮನವಿಯನ್ನು ಕರುನಾಡಿನ ಪ್ರತಿಯೊಬ್ಬ ಜನರು ನೋಡಿ ಈ ಚಾನಲ್ಗೆ ಬೆಂಬಲ ಸೂಚಿಸುವಂಥ ಕೆಲಸವನ್ನು ಮಾಡಿ. ಯಾವ ರೀತಿಯಲ್ಲಿ ಕರುನಾಡಿನ ಇತರೆ ಅಂದರೆ ಗಗನ್ ರವರಿಗೆ, ಫ್ಲೈಯಿಂಗ್ ಪಾಸ್ಪೋರ್ಟ್ನವರಿಗೆ, ಗ್ಲೋಬಲ್ ಕನ್ನಡಿಗರಿಗೆ ಕಿತಾಡಿ ಕಿರಣ್ ಇರ್ಬೋದು, ಇಂಥ ಹಲವಾರು ಯೂಟ್ಯೂಬರ್ಗಳಿದ್ದಾರೆ. ಆ ಯೂಟ್ಯೂಬರ್ಗಳಿಗೆ ಯಾವ ರೀತಿಯಲ್ಲಿ ಬೆಂಬಲ ಸೂಚಿಸಿರಿ ಅದೇ ರೀತಿ ಬೆಂಬಲವನ್ನು ಸೂಚಿಸಿ. ದಯವಿಟ್ಟು ತಪ್ಪು ತಿಳ್ಕೊಳ್ಳಬೇಡಿ. ನಮ್ಮ ಕರುನಾಡು ನಮಗೆ ಹೆಮ್ಮೆ. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಇಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದೀನಿ. ದಯವಿಟ್ಟು ಈ ಚಾನಲ್ಗೆ ನೀವೆಲ್ಲರ ಬೆಂಬಲದ ಅಗತ್ಯ ಇದೆ. ದಯವಿಟ್ಟು ಬೆಂಬಲ ಸೂಚಿಸಿ. ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಬೆಳೆಸಿ. ಧನ್ಯವಾದ.